ರಾಜ್ಯದ ಮಹಾಜನರಲ್ಲೂ ಕೇಳ್ತೀನಿ, ನಿಮ್ಮ ಆಶೀರ್ವಾದ ಸದಾ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಇರಲಿ. 2,000 ರೂಪಾಯಿ ಏಪ್ರಿಲ್ ತಿಂಗಳದ 2,000 ರೂಪಾಯಿ ಈಗಾಗಲೇ ಬಿಲ್ಲಿಂಗ್ ಆಗ್ತಾ ಇದೆ. ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ. ನಾನು ಪದೇ ಪದೇ ಕಳೆದ 3-4 ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳದ್ದು ಒಂದೇ. ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ನಲ್ಲಿ ನಮಗಿದೆ. ಅದರ್ವೈಸ್ ಇಲ್ಲಿಯವರೆಗೆ 19 ಕಂತನ್ನು ಕ್ಲಿಯರ್ ಮಾಡಿದ್ದೀನಿ. ಈಗ 20ನೇ ಕಂತು ಏಪ್ರಿಲ್ದು ಕೂಡ ನಾನು ಕ್ರೆಡಿಟ್ ಮಾಡಲಿಕ್ಕೆ ಆಲ್ರೆಡಿ ಹೇಳಿ ಬಂದಿದ್ದೀನಿ. ಸೊ ಆದಷ್ಟು ಬೇಗ ಅದು ಕೂಡ ಕ್ರೆಡಿಟ್ ಆಗುತ್ತೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದಾದ್ಮೇಲೆ 2 ವರ್ಷ ಆದಮೇಲೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಮತ್ತು ಸಚಿವ ಸಂಪುಟದಲ್ಲಿ ಶೀಘ್ರ ಬದಲಾವಣೆ ಆಗುತ್ತಾ ಅಂತೇಳಿ ಅಲ್ಲಿ ಯಾರ್ಯಾರು ಬದಲಾವಣೆ ಆಗುತ್ತಾ, ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ? ಬೆಳಗಾವಿ ಜಿಲ್ಲೆ ಹೆಚ್ಚುವರಿಯಾಗಿ ಏನೋ ಸ್ಥಾನ ಸಿಗುತ್ತಾ? ಹಿಂದೆ ಯಡಿಯೂರಪ್ಪನವರು ಸಿಎಂ ಇದ್ದಾಗ 4-5 ಜನ ಮಿನಿಸ್ಟರ್ ಆದಂಥ ಅವಕಾಶ ಹೆಚ್ಚುವರಿಯಾಗಿ ಸಿಗುತ್ತಾ? ನೋಡಿ, ಈ ಪ್ರಶ್ನೆ ಬಹಳಷ್ಟು ಸೂಕ್ಷ್ಮವಾಗಿರುವಂಥ ಪ್ರಶ್ನೆ. ಅದರಲ್ಲೂ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ನಾನು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ. ಆದರೆ ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಪಕ್ಷ ಶಾಸಕರ ಅನಿಸಿಕೆಗಳನ್ನು ಕೇಳ್ಕೊಂಡು ಮಾಡುವಂಥ ಪಕ್ಷ. ಸೊ ಮಂತ್ರಿಮಂಡಲ ಇರಲಿ ಅಥವಾ ಮುಖ್ಯಮಂತ್ರಿಗಳೇ ಇರಲಿ, ಇದು ಏನೇ ನಿರ್ಧಾರ ಕೂಡ ಹೈಕಮಾಂಡ್ ತಗೊಳ್ಳಿ. ಮುಖ್ಯಮಂತ್ರಿ ಆಗುತ್ತಂತ ಆಶೀರ್ವಾದ ತಾನೇ ತಾವು? ನಾನು ಈ ಪ್ರಶ್ನೆಗೆ ಇದು ಸೂಕ್ತ ಸಂದರ್ಭನೂ ಅಲ್ಲ. ಈ ಪ್ರಶ್ನೆಗೆ ನಾವು ಉತ್ತರ ಕೊಡುವಂಥ ಇದು ಇಲ್ಲ. ಯಾಕಂತಂದರೆ ಹೈಕಮಾಂಡ್ ಹೇಳಿದ ಹಾಗೆ ಕೇಳುವಂಥ ಶಿಸ್ತನ ಸಿಪಾಯಿ ನಾವಲ್ಲ. ಪಕ್ಷದಲ್ಲಿ ಒಂದು ನಿಮಿಷ ಹೇಳ್ತೀನಿ. ನಾನು DK ಶಿವಕುಮಾರ್ ಅವರ ಅನುಯಾಯಿ, ಫಾಲೋವರು, ದಟ್ ಈಸ್ ಡಿಫ್ರೆಂಟ್. ಬಟ್ ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಪಕ್ಷ ಏನೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ನಾವೆಲ್ಲರೂ ಭದ್ರಾಗಿರ್ತೀವಿ. ಅದರ ಬಗ್ಗೆ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾತಾಡೋದು ಸರಿ. ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂಥದ್ದು ಈವರೆಗೂ ಕೂಡ ಕ್ಷಮೆ ಕೇಳ್ತಾ ಇಲ್ಲ. ಇನ್ನೊಂದು ಕಡೆ ಕನ್ನಡ ಪರ ಹೋರಾಟಗಾರರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸೊ ಇದ್ರ ಬಗ್ಗೆ ನೋಡಿ, ಕನ್ನಡ ಭಾಷೆ ಬಗ್ಗೆ ಅಥವಾ ಕನ್ನಡದ ಇತಿಹಾಸದ ಬಗ್ಗೆ ಅವರು ಏನೇನು ಮಾತನಾಡಿದ್ದಾರೆ, ಒಂದು ಅವ್ರ ಕ್ಷಮೆಯನ್ನು ಕೇಳಿಬಿಟ್ರೆ ಕನ್ನಡಿಗರೇನು ಅಷ್ಟೊಂದು ಕಠಿಣ ಹೃದಯದವರಂತರೂ ಏನಲ್ಲ. ನಾವು ಭಾಳಷ್ಟು ಹೃದಯವಂತರು, ಹೃದಯ ಶ್ರೀಮಂತಿಕೆಯನ್ನು ಮೆರೆದಂಥವ್ರು ಕನ್ನಡದವರು. ಸೊ ಅದಕ್ಕೆ ನಾನು ಮೊನ್ನೆ ಕಮಲ್ ಹಾಸನ್ ಅವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಾವು ಕೂಡ ಒಬ್ಬ ಒಳ್ಳೆಯ ನಟನಾಗಿ ದೇಶದಲ್ಲಿ ಅನೇಕ ಅನುಯಾಯಿಗಳು ತಮಗಿದ್ದಾರೆ, ಹಿರಿಯರಿದ್ದೀರ. ಕನ್ನಡಿಗರ ಭಾವನೆಗಳನ್ನು ಕೆರಳಕ್ಕೆ ಹೋಗಬೇಡಿ. ಒಂದು ಕ್ಷಮೆಯನ್ನು ಕೇಳಿ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸೋದು ಒಳ್ಳೆಯದು ಅಂತ ನಾನು ಹಿರಿಯರಾದಂಥ ಕಮಲ್ ಹಾಸನ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಚಾರ, ಈಗ ಉತ್ತರ ಕರ್ನಾಟಕ ಭಾಗದ ಜೀವನ ಅದಕ್ಕೆ ಮಹದಾಯಿ ತಿರುವನ್ನು ಮಾಡಿಕೊಂಡು ಈ ಏನು ಬರಡು ಭೂಮಿಗಳಿಗೆ ನೀರು ಉಳಿಸಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ ನಮ್ಮ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗ. ಆದರೆ ಈಗ ಪರಿಸರವಾದಿಗಳು ಯಾವುದೇ ಕಾರಣಕ್ಕೂ ಮಹದಾಯಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಡಿ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ತಾವು ಏನಂತಂದ್ರೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಾಗ ನೋಡಿ, ಮಹದಾಯಿ ಎಲ್ಲಿ ಖಾನಾಪುರ ತಾಲೂಕದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗದಲ್ಲಿ ಅಪ್ ಟು ಹುಬ್ಳಿ, ಧಾರವಾಡ ಇವ್ರಿಗೆಲ್ಲ ಕುಡಿಯೋಕೆ ನೀರು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಈ ಎಲ್ಲಕ್ಕೂ ಕೂಡ ಒಂದು ಜೀವನಾಡಿ ಅಂತ ನೀವೇ ಹೇಳಿದ್ರಿ. ಇಲ್ಲಿಯವರೆಗೆ ಅದರ ಹೋರಾಟ, ಎಷ್ಟು ವರ್ಷದ ಹೋರಾಟ, ಪರಿಶ್ರಮ ತಮಗೂ ಗೊತ್ತು. 3 ಸರ್ಕಾರ ಇನ್ವಾಲ್ವ್ ಆಗ್ತವೆ, ಗೋವಾ, ಮಹಾರಾಷ್ಟ್ರ ಮತ್ತು ಬೆಳಗಾವಿ. ಈ ಎಲ್ಲ ಇದ್ದಾಗಲೂ ಕೂಡ ಈಗ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಮಹದಾಯಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಅದು ಟ್ರಿಬ್ಯುನಲ್ ಇರ್ಬೋದು, ಅದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಸ್ವಾಮ್ಯತೆ ಇರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ನಿಂತಿದೆ. ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅದು ಹೇಳ್ತಾರಲ್ಲ, ಒಳ್ಳೆ ಕೆಲಸ ಆಗಬೇಕಾದ್ರೆ 100 ಇಂಥ ಕಷ್ಟಗಳು ಬರ್ತವೆ ಅಂತ ಹೇಳಿ. ನಾನು ಪರಿಸರವಾದಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕುಡಿಯುವ ನೀರಿಗೋಸ್ಕರ ಹೋರಾಟ, ಮಹದಾಯಿ ಹೋರಾಟ ಕುಡಿಯುವ ನೀರಿಗೋಸ್ಕರ ಹೋರಾಟ. ನೀವೇನು ಪರಿಸರ ಪ್ರೇಮಿ ಅಂತ ಹೇಳ್ತಿರಲ್ಲ, ಭಾಳ ಸಂತೋಷ. ನಾವು ಎಲ್ಲರೂ ಕೂಡ ಪರಿಸರ ಪ್ರೇಮಿ. ಮನುಷ್ಯ ಇದ್ದಾಗಲೇ ಪರಿಸರವನ್ನು ಬದುಕಿಸ್ಲಿಕ್ಕೆ ಸಾಧ್ಯ. ಇದು ಮನುಷ್ಯರ ಜೀವನದ ಪ್ರಶ್ನೆ, ದನಕರಗಳ ಜೀವನದ ಪ್ರಶ್ನೆ, ಕುಡಿಯುವ ನೀರಿನ ಪ್ರಶ್ನೆ. ಸೊ ಪರಿಸರವಾದಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಮೊದಲು ಮನುಷ್ಯ, ನಂತರ ಪ್ರಾಣಿ ಪಕ್ಷಿಗಳು, ನಂತರ ಎಲ್ಲ. ಸೊ ದಯಮಾಡಿ ಇದಕ್ಕೆ
ಅಡ್ಡಿಪಡಿಸ್ಬೇಡಿ ಅಂತ ಕೇಳ್ತೀನಿ.